ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇತ್ತೀಚೆಗೆ ತುಂಬ ಚೆನ್ನಾಗಿ ರಿಕವರ್ ಆಗ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ಗೈಸ್ ತುಂಬ ಅಂದರೆ ತುಂಬಾ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋ ಕೆಲಸಕ್ಕೆ ಒಂದು ಬೆಲೆ ಇಲ್ಲ ಅಂತಂದಾಗ ಸೊ ಏನೋ ಒಂದು ಥರ ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆ್ಯಕ್ಚುಲಿ ಯಾಕಪ್ಪ ಇವತ್ತು ಲಕ್ಷ್ಮಿ ಈ ಥರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ ಗೈಸ್? ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ಮುಂದೆ ನಿಮಗೇನೆ. ಈಗ ಏನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಕೆಲಸ ಆ್ಯಕ್ಚುಲಿ ನಿನ್ನೆ ಮುಗಿಸಿರೋದಿದು. ಸೊ ನೋಡಿ ಹಿಂಗಾಗಿದೆ ಅಂಥೇಳಿ. ಮಳೆ ಬಂದು ಕಂಪ್ಲೀಟ್ ನಿನ್ನೆ ಪ್ಲಾಸ್ಟಿಂಗ್ ಮಾಡಿರೋದೆಲ್ಲ ಬಿದ್ದೋಗಿದೆ. ಅಂದರೆ ಬೆಳಗ್ಗೆ ಮಾಡಿರೋದು ಬಿದ್ದಿಲ್ಲ, ಸಂಜೆ ಏನು ಮಾಡಿದ್ದಾರೆ ಅದು ಆಲ್ರೆಡಿ ಎಲ್ಲ ಫುಲ್ಲು ಹೋಗಿದೆ. ಸೊ ಕಷ್ಟಪಟ್ಟು ಅವರೂ ಮಾಡಿರ್ತಾರೆ, ನಾವು ಕಷ್ಟಪಟ್ಟು ಮೆಟೀರಿಯಲ್ಸ್ ತಂದಿರ್ತೀವಿ. ಸೊ ಈ ಥರ ಆದಾಗ ತುಂಬ ಅಂದರೆ ತುಂಬಾ ಡಿಸಪಾಯಿಂಟ್ ಆಗಿಬಿಡುತ್ತೆ. ಸೊ ನನಗಂತೂ ತುಂಬ ಬೇಜಾರಾಯಿತು. ನಿನ್ನೆ ಯಾವ ರೇಂಜಿಗೆ ಮಳೆ ಬಂದಿದೆ ಅಂತ ಹೇಳಿದ್ರೆ, ಸೊ ನೋಡಿ ಮೇಲ್ಗಡೆ ಇದು ಪ್ಲಾಸ್ಟಿಂಗ್ ಎಲ್ಲ ಮುಗಿಸಿ ಸೊ ಮೇಲೆ ಹತ್ತಕ್ಕೂ ಕೂಡ ಒಂದೆರಡು ಸ್ಟೆಪ್ಸ್ ಥರ ಮಾಡಿದ್ವಿ. ಇದೆಲ್ಲ ಹಿಂಗಾಗಿದೆ ನೋಡಿ. ಎಂಟೈರ್ ಫುಲ್ಲು ಎಲ್ಲ ಕೊಲಾಪ್ಸ್ ಆಗಿಬಿಟ್ಟಿದೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಫಸ್ಟ್ ಎದ್ದೋಗಿ ಲೋಕಿ ಮನೆ ನೋಡೋಕ್ಕೆ ಹೋಗಿದ್ರು ಅಮ್ಮ ಲೋಕಿ. ಹೋಗಿ ಮೇಲೆ ಆದರೂ ನಿನ್ನೆ ಅಷ್ಟು ಜೋರು ಮಳೇಲಿ ಸೊ ಮೋಲ್ಡಿಗೆಲ್ಲ ಕ ಸಿಮೆಂಟ್ ಚೀಲ ಇರುತ್ತಲ್ಲ ಆ ಚೀಲ ಎಲ್ಲ ಮುಚ್ಚಿ ಬಂದಿದ್ರು. ಬೆಳಗ್ಗೆ ಹೋಗಿ ನೋಡಿದ್ರೆ ಅಷ್ಟಾದರೂ ಸೇಫ್ ಆಗಿದೆ, ಸೆಕ್ಯೂರ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಹೋಗಿರೋದು. ಈಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ನೋಡಿ ಯಾವ ಥರ ಎಲ್ಲ ಬಂದಿದೆ ಅಂತ ಹೇಳಿದ್ರೆ. ಇನ್ನು ಕೆಲಸದವ್ರು ಬರೋಷ್ಟರಲ್ಲಿ ಎಲ್ಲ ತೆಗ್ದಾಕೋಣ ಅಂತ ಹೇಳಿ ಹೋಗಿದ್ದ ಲೋಕಿ. ಇನ್ನು ಎಲ್ಲ ಒಂದು ಕಡೆಯಿಂದ ಚೀಲ ತೆಗ್ದಾಕೋಣ ಅಂತ ಹೇಳಿ ತೆಗ್ದಾಕ್ತಿದ್ದೆ. ಇದು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ಮೇಲ್ಗಡೆ ಲಾಸ್ಟ್ ರೂಮ್ಗೆ ಹತ್ತಕ್ಕೆ ಸ್ಟೆಪ್ಸ್ ಮಾಡೋಣ ಅಂಥೇಳಿ ಹಾಕ್ಸಿರೋದು. ಇದು ಮುಂಚೆ ಇದು ಹಾಕ್ಸಿರ್ಲಿಲ್ಲ ನಾನು, ಹಾಗಾಗಿ ಅಲ್ಲಿಂದ ಬಿದ್ದಿದ್ದು. ಈಗ ಅದೆಲ್ಲ ಹಾಕ್ಸಿದ್ರೆ ಹತ್ತಕ್ಕೂ ಇಳಿಯೋಕ್ಕೂ ಈಸಿ ಅಂತ ಹಾಕ್ಸಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಮಳೆ ಬಂದು ಎಲ್ಲ ಹೆಂಗೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ರೂಮ್ ಮಾಡೋದಕ್ಕೇ 25 ಮೂಟೆ ಸಿಮೆಂಟ್ ಆಗಿದೆ ಗೈಸ್, ನೀವು ನಂಬ್ತೀರಾ? ಸೊ 25 ಮೂಟೆಯಲ್ಲಿ ಈಗ ಮೇಲ್ಗಡೆ ಮತ್ತು ಈಚೆ ಎಲ್ಲ ಚೀಲ ಮುಚ್ಚಿಟ್ಟು ಬಂದಿದ್ದ. ನೈಟ್ ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗಿದ್ದು 8 ಗಂಟೆಯಲ್ಲಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಸಿಟಿ ಕಡೆ ಅಂದರೆ ಏನೂ ಪ್ರಾಬ್ಲಮ್ ಇರೋಲ್ಲ, ಕರೆಂಟು ಎಲ್ಲ ಇರುತ್ತೆ. ಬಟ್ ಮಳೆ ಹಳ್ಳಿ ಕಡೆ ಅಂತ ಹೇಳಿದ್ರೆ ಮಳೆ ಬಂದ ತಕ್ಷಣವೇ ಗುಡುಗು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಕರೆಂಟ್ ಹೋಗಿಬಿಡುತ್ತೆ. ಅಷ್ಟು ಜೋರು ಮಳೇಲಿ ನೆನ್ಕೊಂಡು ಬಂದು ಈ ಚೀಲ ಎಲ್ಲ ನೋಡಿ ಈ ಥರ ಎಲ್ಲ ಒಂದೊಂದೇ ಅಲ್ಲಿ ಮೋಲ್ಡ್ ಮೇಲೆಲ್ಲ ಹೀಗೆ ಇದೆಲ್ಲ ನೆನ್ನೆ ಮಾಡಿದ ಪ್ಲಾಸ್ಟಿಂಗು. ಇದೆಲ್ಲ ನೈಟ್ ಬಂದು ಹಾಕಿ ಹೋಗಿದ್ದ. ಇಲ್ಲ ಅಂತ ಹೇಳಿದರೆ ಇದು ಕೂಡ ಅಲ್ಲಿ ಕಿತ್ಕೊಂಡು ಹೋಗ್ಬಿಡೋದು. ಇದೆಲ್ಲ ಮೇಲೆ ಮುಚ್ಚಿರೋದಕ್ಕೆ ಮೇಲಿಂದ ನೀರು ಬಂದಿಲ್ಲ, ಅದಕ್ಕೆ ಅದು ಮೇಲೆ ಮಾಡಿರೋ ಗೋಡೆ ಹಾಗೆ ಇದೆ. ಕೆಳಗಡೆ ಏನಿಗೆಲ್ಲ ಉದ್ರೋಗಿದೆ ಅದು ಮುಂದೆಯಿಂದ ಎರ್ಚಲು ಬಂದಿರುತ್ತಲ್ಲ, ಹಾಗಾಗಿ ಅದೆಲ್ಲ ಈಗ ಬಿದ್ದೋಗಿದೆ. ಆ್ಯಕ್ಚುಲಿ ನಿನ್ನೆ ಮಾಡಿರೋ ಕೆಲಸ ಎಲ್ಲ ಆಲ್ಮೋಸ್ಟ್ 80% ಕೆಲಸ ಲಾಸ್ ಆಗಿದೆ. ಇದು ಏನಿದು ಮೇಲ್ಗಡೆ ಲೋಕಿ ಮುಚ್ಚಿದಾನೆ ಈಗ ನೀವು ನೋಡ್ತಿರೋದು, ಇದಿಷ್ಟು ಸೇಫ್ ಆಗಿದೆ. ಇಲ್ಲಾಂದರೆ ಇದು ಕೂಡ ವೇಸ್ಟ್ ಆಗೋದು. ಬಟ್ 2-3-4 ಚೀಲ ಸಿಮೆಂಟ್ ವೇಸ್ಟ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ ಫುಲ್ಲು ವೇಸ್ಟ್ ಆಗಿಲ್ವಲ್ಲ ಅನ್ನೋದೇ ಒಂದು ಕಡೆ ಸಮಾಧಾನ ಅಷ್ಟೇ. ಬಂದಿದ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ, ಅದು ಹೆಂಗೆ ಬರುತ್ತೋ ಹಂಗೆ ಸ್ವೀಕರಿಸಲೇಬೇಕಲ್ಲ. ಇನ್ನು ಬೆಳಗ್ಗೆ ಎದ್ದೋಗಿ ಎಲ್ಲ ಚೀಲ ತೆಗೆದ್ಬಿಟ್ಟು ಒಳಗಡೆ ರೂಮ್ಗೆಲ್ಲ ನೀರು ಹಾಕೋಣ ಅಂಥೇಳಿ ಹಾಕ್ತಿದ್ದ. ಪಾಪ ಮೇಸ್ತ್ರಿ ಕೂಡ ಅವರು ಕೂಡ ಟೆನ್ಷನಲ್ಲೇ ಇದ್ದರು ನಮ್ಮಂಗೆ. ಏನಾಯಿತೋ ಏನೋ ಅಂತ ಅವರು ಬಂದು ಫಸ್ಟ್ ಕೆಲಸ ಎಲ್ಲ ನೋಡ್ತಿದ್ದಾರೆ, ಏನು ಮಾಡ್ಕೊಂಡಿದ್ದಾರೆ ಏನೋ ನೋಡೋಣ ಅಂಥೇಳಿ. ಇನ್ನು ಬಂದ ತಕ್ಷಣ ಅವರು ಸರ್ ಎಲ್ಲ ಹಿಂಗಾಗೋಯ್ತು ಸರ್ ಅಂತ ಅವರು ನಮ್ಮಷ್ಟೇ ಪಾಪ ಬೇಜಾರು ತೊಗೊಂಡಿದ್ದಾರೆ. ನನಗಂತೂ ಪ್ಲಾಸ್ಟಿಂಗ್ ಮಾಡ್ತಿರೋರು ತುಂಬ ಅಂದರೆ ಕೇರ್ ಮಾಡ್ತಾರೆ, ತುಂಬ ಅಂದರೆ. वाटर प्रूफ आ गया। ಇದು ನೀರಿಂದು ಕಲೆಕ್ಷನ್ ಎಲ್ಲಿಗೆ ಲಿಂಕ್ ಕೊಡೋದಾ? ಸುರ್ತಿ ಹಾಕ್ಸ್ಬಿಟ್ಟು ಈ ಕಡೆಗೆ ಬಿಡೋಣ, ಇಲ್ಲಿ ಪೈಪ್ ಕಟ್ಬಿಟ್ಟು ಅಲ್ಲಿ ನೀರಿ
ಡೌನ್ ಇಲ್ಲೇ ಇಲ್ಲ ಇಲ್ಲಿ ಇಲ್ಲ ಅಂದ್ರೆ ಈ ಕಡೆ ಇದೆ. ಈ ಕಡೆಗೆ ಈ ಕಡೆನೇ ಡೌನ್ ಮಾಡಿಸ್ತಾ ಇದೀನಿ. और ठीक है तनका बनका टेचा पे ऊपर बसी खाली मार देती है ಮಾಡ್ಬೇಕಲ್ವ ಇದು ಏನು ಇದು ಮಾಡ್ಬೇಕಾ ಹಂಗೆ ಬಿಡ್ಲಾ? ಇಲ್ಲ ಸರ್ ಗಸಿ से टेचअप मार ನೋಡಿದ್ರಲ್ಲ, ಅವ್ರು ಬಂದು ಒಂದು ಕಡೆಯಿಂದ ಎಲ್ಲ ಚೆಕ್ ಮಾಡಿ ಮತ್ತು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗೈಸ್. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರು ಕೇರೆ ಮಾಡಲ್ಲ. ನಿನ್ನೆ ನೈಟ್ ಆ್ಯಕ್ಚುಲಿ ಅಷ್ಟು ಮಳೇಲಿ ಅಷ್ಟು ಸುರಿತಾ ಇದೆ, ಎಷ್ಟು ಜೋರು ಬರ್ತಿದೆ ಅಂದರೆ ನಾವು ಮನೆ ಕಟ್ಟಿದಾಗಿಂದ ಆಲ್ಮೋಸ್ಟ್ ಆ ಥರ ಮಳೆನೇ ಬಂದಿರಲಿಲ್ಲ. ನಾವೇ ಕ್ಯೂರಿಂಗ್ ಮಾಡಿ ಮಾಡಿ ಸಾಕಾಗ್ತಿತ್ತು, ಅಷ್ಟು ಮಳೆ. ನೋಡ್ಬೋದು ಮೇಲೆಲ್ಲ ಹೆಂಗೆ ನೀರು ನಿಂತಿದೆ ಅಂತ. ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಕಾಲ್ ಮಾಡಿ ನಮಗೆ, ಸರ್ ಮಳೆ ಬರ್ತಿದೆ, ಏನು ಮಾಡಿದ್ರಿ, ಹೋಗಿ ನೋಡಿದ್ರಾ ಏನು ಅಂತೆಲ್ಲ ಕೇಳ್ತಾಯಿದ್ರು. ಒಂಥರ ಖುಷಿ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಅವ್ರು ಆ ಥರ ಮಾಡಿದಾಗ ಅವ್ರಿಗೂ ಅಷ್ಟೇ ರೆಸ್ಪಾನ್ಸಿಬಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅವ್ರು ಎಷ್ಟು ಕೇರ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಜವಾಬ್ದಾರಿ ಇದೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಕೆಲವೊಬ್ಬರು ಇಷ್ಟೊಂದು ಇದು ಕೇರ್ಲೆಸ್ ಮಾಡಿಬಿಡ್ತಾರೆ, ಅಯ್ಯೋ ನನಗೇನು, ಅವ್ರ ಸಿಮೆಂಟ್ ಅವ್ರ ಮಣ್ಣು ಹೋದರೆ ಹೋಗುತ್ತೆ ಅಂತ. ಬಟ್ ಆ ಥರ ಬೇಜವಾಬ್ದಾರಿತನ ಇರೋರು ತುಂಬ ಜಾಸ್ತಿ ಇದ್ದಾರೆ. ನಮಗಂತೂ ಈ ಮನೆ ಕೆಲಸ ಮಾಡಬೇಕಾದ್ರೆ ಕೆಲವೊಬ್ಬರು ಆ ಥರದವ್ರು ಸಿಕ್ಕಿದ್ದಾರೆ. ಬಟ್ ಅವ್ರು ಮಾಡಿದ್ದು ಅವ್ರಿಗೆ, ಬಟ್ ನಾವು ಅವ್ರಿಗೆ ಅಷ್ಟು ರೆಸ್ಪಾನ್ಸ್ ನಾವು ಮಾಡೋಕ್ಕೆ ಇಷ್ಟಪಡಲ್ಲ ನಾನು. ಯಾಕಂತ ಹೇಳಿದ್ರೆ, ಏನು ಇಷ್ಟು ನೆಗ್ಲೆಕ್ಟಾಗಿ ಮಾಡ್ತಾರೆ, ಫಸ್ಟ್ ಅವ್ರನ್ನ ಕೆಲಸ ಮಾಡಿ ಕಳಿಸ್ಬಿಡೋಣ ಅನ್ನೋಷ್ಟು ಬೇಜಾರಾಗುತ್ತೆ. ಬಟ್ ಅಮಿತ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನನಗೂ ಕೂಡ ಅಂದರೆ ಪರ್ಸ್ನಲಾಗಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಓಕೆ ಅನಿಸುತ್ತೆ. ಬಟ್ ಅವ್ರು ಮಾಡೋದಕ್ಕೆ ನಾವು ಕೊಡ್ಬೋದು, ಅಥವಾ ನಾವು ದುಡ್ಡು ಕೊಡೋದಕ್ಕೆ ಅವ್ರು ಕೆಲಸ ಮಾಡೋದು ಸೆಕೆಂಡ್ರಿ. ಬಟ್ ಈ ಥರ ಕೇರಿಂಗ್ ಮಾಡ್ತಾರಲ್ಲ, ನಂದು ಮನೆ ಅನ್ನೋ ಕನ್ಸರ್ನ್ ಬರುತ್ತಲ್ಲ, ಅದರಿಂದನೇ ತುಂಬ ಇದಾಗೋದು. ಇನ್ನು ಚೀಲ ಎಲ್ಲ ತೆಗೆದು ಕೆಳಗೆ ಹಾಕಿದ್ಮೇಲೆ, ಇನ್ನು ಕೆಳಗಡೆ ಎಲ್ಲ ನೆನ್ನೆ ಏನು ಪ್ಲಾಸ್ಟಿಂಗ್ ಮಾಡಿದ್ದು ಬಿದ್ದೋಗಿತ್ತಲ್ಲ, ಸೊ ಕೆಲವರಾದರೆ ಹಾಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಅವರು ಒಂದು ಕಡೆಯಿಂದ ಅದನ್ನು ಎಷ್ಟು ಬಿದ್ದಿದೆಯೋ ಅಷ್ಟಕ್ಕೂ ಕೂಡ ಅರ್ಧಂಬರ್ಧ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗುತ್ತೆ ಅಂಥೇಳಿ ಎಲ್ಲ ಸುತ್ತಿಗೆಯಲ್ಲಿ ಓಡಿಸಿ ಒಂದು ಕಡೆಯಿಂದ ಮಾಡ್ತಿದ್ದಾರೆ. ಕೆಲಸ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ಲಾಸ್ಟಿಂಗ್ ಅವರು. ನನಗೆ ಇಷ್ಟ ಆಯಿತು. ನಿನ್ನೆಯಿಂದ ಆಲ್ಮೋಸ್ಟ್ ಒಂದು 5ರಿಂದ 6 ಮೂಟೆ ಸಿಮೆಂಟ್ ಅಂತೂ ವೇಸ್ಟ್ ಆಗಿದೆ. ಏನು ಮಾಡೋದು? ಆದರೆ ಇನ್ನೊಂದು ಏನು ನೆನೆಸ್ಕೊಬೇಕು ಅಂದರೆ, ಇಷ್ಟರಲ್ಲಾದರೂ ಮುಗಿಸಿದಾನಲ್ಲ ದೇವರು ಅನ್ನೋದೇ ಒಂದು ಇದು. ಜಾಸ್ತಿ ಆಗಿಲ್ವಲ್ಲ ಅನ್ನೋದೇ ನನಗೊಂದು ಖುಷಿ. ಬಟ್ ಫುಲ್ಲು ಆಗಿದ್ದರೆ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡೋದು. ಸೊ ಇದಂತೂ ಎಷ್ಟೊಂದು ಹೋಗ್ಬಿಟ್ಟಿದೆ, ಅದನ್ನು ತೋರ್ಸೋಕ್ಕೂ ಕೂಡ ಬೇಜಾರು ನನಗೆ, ಅಷ್ಟು ಇದಾಗ್ಬಿಟ್ಟಿದೆ. ಅವ್ರು ಹೊಡಿತಾ ಇರೋದನ್ನು ನೋಡೋಕ್ಕೆ ಬೇಜಾರು. ಹಾಗಾಗಿ ಅದನ್ನು ನಾನಂತೂ ತುಂಬ ಹೈಲೈಟ್ ಮಾಡ್ತಾಯಿದ್ದೀನಿ. ಇನ್ನು ಹೊಡೆದಾದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಇನ್ನು ನೋಡಿ, ಇದು ಮೇಲ್ಗಡೆ ಮನೆ ಮುಂದೆ ಇದು ಸಜ್ಜೆ ಹಾಕ್ಸಿದ್ವಿ. ಹತ್ರದಿಂದ ತೋರಿಸ್ತೀನಿ ನೋಡಿ, ಇದೆಲ್ಲ ಯಾವ ಥರ ಬಿದ್ದಿದೆ ನೋಡಿ ಗೈಸ್. ಇದೆಲ್ಲ ಅವ್ರೀಗ ಮತ್ತೆ ಹೊಡ್ಕೊಂಡು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಇವತ್ತು ಕೂಡ ವೆದರು ಬಿಸಿಲೇ ಇದೆ. ಬಟ್ ಯಾವ ಥರ ಬಿಸಿಲಿದೆ ಅಂತ ಹೇಳಿದ್ರೆ, ಇವತ್ತು ಸಂಜೆಗೂ ಕೂಡ ಮಳೆ ಬರೋ ಥರನೇ ಇದೆ ನೋಡಿ. ಇದೆಲ್ಲ ಬಿದ್ದಿದೆ ಮಳೆಗೇ. ಸೊ ಈಗ ಬಿಸಿಲಿದೆ ಅಲ್ಲ, ಬೇಗ ಬೇಗ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಆ್ಯಕ್ಚುಲಿ ನೋಡಿ ಒಳಗಡೆ ಎಲ್ಲ ಮುಗಿಸಿದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನೆನ್ನೆ ಈಚೆ ಮಾಡೋ ಬದಲು ವಾಶ್ರೂಮಲ್ಲಿ ಇದು ಇನ್ನೂ ಆಗಿರಲಿಲ್ಲ. ಅಟ್ಲೀಸ್ಟ್ ಅಲ್ಲಾದರೂ ಮಾಡಿದರೆ ಸಮಾಧಾನ ಆಗಿರೋದು. ನಾವೇ ಏನೋ ಕ್ಯಾಲ್ಕುಲೇಟ್ ಮಾಡಿದ್ರೆ ದೇವರೇ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತಾನೆ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ, ಹೊರಗಡೆ ಮುಗ್ದೋಗ್ಬಿಡಲಿ ಅಂತ ಅಂದ್ಕೊಂಡ್ವಿ. ಇದು ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಈ ಥರ ಆಗಿಬಿಟ್ಟಿದೆ. ಈಚೆನೇ ಮಾಡೋಣ ಅಂತ ಅವ್ರು ಮಾಡಿದ್ರು. ಅದು ನೋಡಿದ್ರೆ ಮಳೆ ರಾಯ ಕೈ ಕೊಟ್ಟ. ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೆಲ್ಲ ಬರಲಿ, ಗೋವಿಂದನ ಕೃಪೆ ಇರಲಿ ಅಂತ ಇರಬೇಕಷ್ಟೆ. ಸೊ ಇನ್ನಿವತ್ತು ಗುರುವಾರ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಸೊ ಯಾಕೆ ಅಂತ ನಿಮಗಾಗಲೇ ಗೊತ್ತಿದೆ. ಇನ್ನು ಮೇಲ್ಗಡೆಯಿಂದ ನೋಡಿ, ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು, ಇದು ನೆನ್ನೆ ಎಲ್ಲ ಮಣ್ಣು ಬಿದ್ದಿತ್ತಲ್ಲ, ಅದನ್ನು ಕೂಡ ಅವರೆಲ್ಲ ಒಂದು ಕಡೆಯಿಂದ ಗುಡ್ಡೆ ಹಾಕೋತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಅವರು ಮತ್ತೆ ಅಲ್ಲಿ ಫಸ್ಟಿಂದ ಸ್ಟೆಪ್ಸ್ ಇವತ್ತು ಮಾಡಬೇಕು. ಅವ್ರ ಟಾರ್ಗೆಟ್ ಏನಂತ ಹೇಳಿದ್ರೆ, ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಬಿಟ್ರೆ ಆಮೇಲೆ ಬಿಸಿಲಿಗೆ ಸರಿ ಹೋಗುತ್ತೆ ಅಂತ. ಸೊ ಒಂದರಿಂದ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಕಾರ್ನರಲ್ಲಿ ಏನು ನಿಮಗೆ ಅವ್ರು ತೋರಿಸ್ತಾ ಇದ್ದಾರೆ, ಅಲ್ಲಿ ನೆನ್ನೆ ವಾಟರ್ ಪ್ರೂಫ್ ಹಾಕಿದ್ವಿ. ಒಂದು ಸ್ವಲ್ಪ ಮೋಲ್ಡ್ ಹಾಕಬೇಕಾದ್ರೆ ಲೀಕ್ ಆಗಿತ್ತು ಅಂತ. ಸೊ ಕೇರ್ಫುಲ್ಲಾಗಿರಿ ಲಾಸ್ಟ್ ಮೋಲ್ಡಲ್ಲಿ. ನಾವು ಏನೇ ಕೇರ್ಫುಲ್ಲಾಗಿದ್ದರೂ ಸ್ವಲ್ಪ ಸಣ್ಣ ಪುಟ್ಟದ್ರಲ್ಲಿ ಈ ಥರ ಎಡವುತ್ತೀವಿ. ಬಟ್ ಆ ಥರ ಆಗೋದು ಬೇಡ ಯಾರಿಗೂ. ಸೊ ಅದಕ್ಕೆ ಇಲ್ಲಿ ವಾಟರ್ ಪ್ರೂಫ್ ಹಾಕ್ಸ್ಬಿಡೋಣ, ಸೋರಿದ್ರೆ ಅದು ಚೆನ್ನಾಗಿರಲ್ವಲ್ಲ ಅಂಥೇಳಿ ಈಗಲೇ ಎಲ್ಲ ರೆಡಿ ಮಾಡಿಕೊಂಡು ಹಾಕಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಗೈಸ್, ಇವತ್ತಿನ ಕತೆ ಈ ರೀತಿ ಇದೆ. ಸೊ ಇವತ್ತಿನ ವ್ಯಥೆ ಅಂತೂ ತುಂಬ ಬೇಜಾರಾಗಿದೆ.
ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.